ಮೇ 1ನೇ ತಾರೀಕಿನಂದು ಬುದ್ಧ ಹುಣ್ಣಿಮೆಯ ದಿನ ಆದರೆ ಇರ್ತಕ್ಕಂಥದ್ದು. ಇದೇ ಬುದ್ಧ ಹುಣ್ಣಿಮೆಯ ದಿನದಂದು ನೀವು ದಾಸವಾಳ ಎಲೆಯಿಂದ ಈ ಒಂದು ಪರಿಹಾರವನ್ನು ಮಾಡೋದ್ರ ಮುಖಾಂತರ ಮನೆಯಲ್ಲಿ ಅಪಾರವಾದ ಸಂಪತ್ತಿನ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥ. ಹಾಗಿದ್ರೆ ಬನ್ನಿ ನಾವು ದಾಸವಾಳ ಎಲೆಯಿಂದ ಮಾಡ್ತಕ್ಕಂತಹ ಪರಿಹಾರದ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ದಾಸವಾಳ ಗಿಡದ ಎಲೆಯಿಂದ ಈ ಒಂದು ಪರಿಹಾರವನ್ನು ಮಾಡೋದ್ರ ಮುಖಾಂತರ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮೂಡುತ್ತೆ, ಧನಲಾಭ ಪ್ರಾಪ್ತಿಯಾಗುತ್ತೆ, ಅದೃಷ್ಟ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಸೊ ಮೊದಲಿಗೆ ಹೇಗೆ ಮಾಡೋದು ಈ ಒಂದು ಪರಿಹಾರವನ್ನು ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನಾವು ತಿಳ್ಕೊತಾ ಹೋಗೋಣ. ಮೊದಲಿಗೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ದಾಸವಾಳ ಗಿಡ ಇದ್ದರೆ ಅಥವಾ ನಿಮ್ಮ ಪಕ್ಕದ ಮನೆಯವರ ಹತ್ರ ಇದ್ದರೆ ಅಥವಾ ಎಲ್ಲಾದರೂ ದಾಸವಾಳದ ಹೂವು ಗಿಡ ಇದ್ದರೆ ಮೊದಲಿಗೆ ಆ ಒಂದು ಗಿಡದ ಬಳಿ ಹೋಗಿ ಆ ಗಿಡಕ್ಕೆ ನಮಸ್ಕರಿಸಿ ಅದರ ನಂತರ ಆ ಒಂದು ಗಿಡದಿಂದ ತುಂಬ ನೀಟಾಗಿರ್ತಕ್ಕಂತಹ ಸ್ವಚ್ಛವಾಗಿರ್ತಕ್ಕಂತಹ ಅಗಲವಾದ ಚಂದದ ಒಂದು ಎಲೆಯನ್ನು ತಗೊಳ್ಳಿ. ಸೊ ತಗೊಂಡು ಅದಕ್ಕೆ ಕಂಪ್ಲೀಟಾಗಿ ಅಂತಂದರೆ ಆ ಹಸಿರು ಬಣ್ಣದಲ್ಲಿರುತ್ತಲ್ಲ, ಸೊ ನೀವು ಆ ಒಂದು ಎಲೆಗೆ ಅರಿಶಿಣವನ್ನು ಹಚ್ಚಬೇಕಾಗಿರುತ್ತೆ ಆ ಎಲೆಗೆ. ಆಗ ಅದು ಕಂಪ್ಲೀಟಾಗಿ ಅರಿಶಿಣ ಬಣ್ಣದಲ್ಲಿ ಕಾಣುತ್ತಲ್ವ. ಸೊ ಹಾಗೆ ಎಲೆಯನ್ನು ಕಂಪ್ಲೀಟಾಗಿ ನೀವು ಅರಿಶಿಣವನ್ನು ಹಚ್ಚಿ ದೇವರ ಬಳಿ ಇಟ್ಟು ನೆನೆಸಿಟ್ಟ ಕಡಲೆಕಾಳುಗಳನ್ನು ಸೊ ಆ ಒಂದು ಎಲೆಯ ಮೇಲೆ ಇಡಬೇಕು. ಎಷ್ಟಾಗುತ್ತೋ ಅಷ್ಟು ಆ ಎಲೆಯ ಮೇಲೆ ಇಡಬೇಕು. ಸೊ ನೀವು ಕಡಲೆಕಾಳುಗಳನ್ನು ನೆನೆಸುವಾಗ ಅದರಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿ ನೆನೆಸಿಡಬೇಕಾಗಿರುತ್ತೆ. ಸೊ ಅದರಲ್ಲಿ ಇಟ್ಟ ನಂತರ ದೇವರ ಬಳಿ ಇಟ್ಟು ಸೊ ನೀವು ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕಾಗಿರುತ್ತೆ. ನಿಮ್ಮ ಕೋರಿಕೆಯನ್ನು ದೇವರಿಗೆ ಹೇಳಬೇಕಾಗಿರುತ್ತೆ. ಸೊ ಹಾಗೆಯೇ ಒಂದು ದಿನ ಪೂರ್ತಿ ದೇವರ ಬಳಿ ಇಟ್ಟು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಅದಾದ ನಂತರ ಮರುದಿನ ಸೊ ನೀವು ಸ್ನಾನವನ್ನು ಮಾಡಿ ನಿಮ್ಮ ಮನೆಯಲ್ಲಿ ಅನ್ನ ಮಾಡಿ ಅದಕ್ಕೆ ಸ್ವಲ್ಪ ಹಾಲು, ಬೆಲ್ಲ, ತುಪ್ಪವನ್ನು ಹಾಕಿ ಒಂದು ಉಂಡೆಯನ್ನು ಮಾಡಿ ಆ ಒಂದು ಉಂಡೆಯ ಒಳಗಡೆ ಸೊ ನೀವು ಎಲೆಯಲ್ಲಿ ಕಡಲೆಕಾಳುಗಳನ್ನು ಇಟ್ಟಿದ್ರೆ ಆ ಒಂದು ಎಲೆಯನ್ನು ಆ್ಯಂಡ್ ಆ ಕಾಳುಗಳನ್ನು ಸೇರಿಸಿ ಆ ಒಂದು ಉಂಡೆಯಲ್ಲಿ ಇಟ್ಟು ದೇವರಿಗೆ ನಮಸ್ಕರಿಸಿ ಅದಾದ ನಂತರ ಹಸುವಿಗೆ ಆ ಒಂದು ಉಂಡೆಯನ್ನು ಅಂತಂದರೆ ಅನ್ನದಿಂದ ಮಾಡಿದ್ರಲ್ಲ ಆ ಒಂದು ಉಂಡೆಯನ್ನು ನೀವು ಹಸುವಿಗೆ ತಿನ್ನಿಸೋದ್ರ ಮುಖಾಂತರ ಮನೆಯಲ್ಲಿ ಅಪಾರವಾದ ಸಂಪತ್ತಿನ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.